ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದರಿ? ಆರಾಮದರಿ? ಬರ್ರಿ, ನಾವು ಆರಾಮದೇವ್ರಿ. ಬರ್ರಿ, ಇವತ್ತು ಹಾಗಲಕಾಯಿ ಎಣ್ಗಾಯಿ ಮಾಡಿ ತೋರಿಸ್ತೇನೆ ರೀ. ಹಾಗಲಕಾಯಿ ಎಣ್ಗಾಯಿ ಮಾಡಾಕ್ರಿ ಇಂಥವು ಸಣ್ಣ ಸಣ್ಣ ಹಾಗಲಕಾಯಿ ತೊಗೋಬೇಕ್ರಿ. ದಪ್ಪ ಇದ್ದು ಅಂದ್ರೂ ನಡೀತೈತ್ರಿ, ಆದ್ರೆ 2 ಭಾಗ ಮಾಡ್ಕೋಬೇಕಾಗತ್ತೆ ರೀ. ಇದನ್ನ ಹಾಗಲಕಾಯಿ ಹೆಂಗೆ ಕಟ್ ಮಾಡ್ಕೋಬೇಕು ಅನ್ನೋದು ತೋರಿಸ್ತಾನೆ ರೀ. ಇದ್ರ ಮ್ಯಾಗಿಂದೆಲ್ಲ ಹಿಂಗೆ ಸೊಪ್ಪಿ ತೆಗಿಬೇಕ್ರಿ. ಯಾಕೆ ತೆಗಿಬೇಕಂದ್ರೆ ಇದು ಕೈ ಇರ್ತೈತೆ ರೀ. ಮತ್ತು ಎಣ್ಗಾಯಿ ಮಾಡೋದ್ನಾಗ ಇದನ್ನು ತೆಳಕ್ಕೆ ಒಂದು ಸ್ವಲ್ಪ ಡಿಸ್ಟನ್ಸ್ ಆಗೋದ್ರಿಂದ ಫ್ರೈ ಚೆನ್ನಾಗಿ ಆಗಂಗಿಲ್ಲ ರೀ. ಅದಕ್ಕೆ ಈ ಥರದ್ದು ಎಲ್ಲ ಹಿಂಗೆ ಮ್ಯಾಗಿಂದ ತೆಗಿಬೇಕ್ರಿ. ತೆಗೆದಾದ ಕೂಡಲೇ 2 ಸೈಡ್ ಕಟ್ ಮಾಡ್ಕೋಬೇಕ್ರಿ. 2 ಸೈಡ್ ಕಟ್ ಮಾಡ್ಕೊಂಡು ಹಿಂಗೆ ಒಳಗಿನ ಬೀಜ ತಗೋಬೇಕ್ರಿ. ತೆಗಿಯತ್ತೆ ನೋಡ್ರಿ, ಈಗ ಚಾಕು ಹಾಕಿರಿ, ಒಳಗಿನ ಬೀಜ ತಗೋಬೇಕ್ರಿ. ಒಳಗಿನ ಬೀಜ ತಗೊಂಡು ಆದ್ಬೇಕ್ರಿ. ಇದನ್ನು ಹಿಂಗೆ ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡ್ಕೊಂಡು ಎಲ್ಲ ಹಾಗಲಕಾಯಿನೂ ಹಿಂಗೆ ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡ್ಕೊಂಡು ಆದ್ಬೇಕು. ಇವಕ್ಕೆಲ್ಲ ಉಪ್ಪು ಹಚ್ಚಿಡ್ಬೇಕು. ಉಪ್ಪು ತಗೋಬೇಕ್ರಿ, ಸಾಕಷ್ಟು ಉಪ್ಪು ಹಾಕೋಬೇಕ್ರಿ. ಒಳಗೆ ನೋಡ್ರಿ, ಒಳಗೆ ಮ್ಯಾಗ ಎಲ್ಲರಿಗೂ ಉಪ್ಪು ಹಾಕ್ಬೇಕ್ರಿ. ಉಪ್ಪು ಹಾಕಿ ಒಂದು ಸ್ವಲ್ಪ ಹಿಂಗೆ ಇದನ್ನು ಮಾಡ್ಬೇಕ್ರಿ. ಮಾಡಿ ಇದನ್ನು 15ರಿಂದ 20 ನಿಮಿಷ ಹಿಂಗೆ ಬಿಡಬೇಕ್ರಿ. 15ರಿಂದ 20 ನಿಮಿಷ ಇದು ರೆಸ್ಟ್ ಆಗುತ್ತಾನ ರೀ. ನಾವು ಮಸಾಲೆ ಸಾಮಾನು ಏನೇನು ಬೇಕಂತ ನೋಡೋಣ ಬರ್ರಿ. ಬೆಳ್ಳುಳ್ಳಿ ತೊಗೋಬೇಕ್ರಿ, ಅರಿಶಿನ ಪೌಡ್ರ್ ತೊಗೋಬೇಕ್ರಿ, ಜೀರಿಗೆ ತೊಗೋಬೇಕ್ರಿ, ಆಮೇಲೆ ಕೊತ್ತಂಬರಿ, ಆಮೇಲೆ ಕೊಬ್ಬರಿ, ಕರಿಬೇವು, ಶೇಂಗಾ ಹುರಿದಿಟ್ಟಂತ ಶೇಂಗಾ ತೊಗೋಬೇಕ್ರಿ. ಮಸಾಲೆ ಖಾರ ಮತ್ತು ಉಪ್ಪು ತೊಗೋಬೇಕ್ರಿ. ಇಷ್ಟಿನ ಇಂಗ್ರೀಡಿಯೆಂಟ್ಸ್ ಹಾಕ್ತಾವ್ರಿ. ಇವನ್ನೆಲ್ಲ ಮಿಕ್ಸಿ ಒಳಗೆ ಸಣ್ಣ ಮಾಡ್ಕೊಂಬರ್ಬೇಕ್ರಿ. ಬಂದು ಆದ್ಬೇಕು ಎಲ್ಲ ಹೆಂಗೆ ಮಾಡ್ಕೊಂಡು ತೋರಿಸ್ಬೇಕು. ಒಂದೊಂದ್ರಾಗ ಸಣ್ಣ ಮಾಡಿದ ಮಸಾಲೆ ಒಳಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಎಲ್ಲ ಮಸಾಲೆನೂ ಹಿಂಗೆ ಪ್ರೆಸ್ ಮಾಡಿ ತುಂಬ್ಕೋಬೇಕ್ರಿ. ಹಿಂಗೆ ತುಂಬ್ಕೊಂಡು ಆದ್ಬೇಕ್ರಿ. ಈಗ ಒಗ್ಗರಣೆ ಹಾಕೊಂಡು ಬರ್ರಿ ಈಗ ಒಗ್ಗರಣೆ ಹಾಕೊಂಡ್ರಿ. ಎಣ್ಣೆ ಕಾದತ್ರಿ. ಈಗ ಜೀರಿಗೆ ಹಾಕೋಬೇಕ್ರಿ, ಕೆರಬೇಕು, ಒಂದು ಸ್ವಲ್ಪ ಅರಿಶಿನ ಹಾಕೋಬೇಕ್ರಿ. ಇವೇನೆಲ್ಲ ತುಂಬಿಟ್ಕೊಂಡಿದ್ದು ರೀ, ಅವನ್ನ ಹಿಂಗೆ ಒಂದೊಂದು ಇದ್ರಾಗ ಇಡಬೇಕು. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೋರಿ, ಭಾಳ ಆಯಿಲ್ ಹಾಕೋಬೇಡ. ಆಲ್ರೆಡಿ ಇದ್ರಾಗ ಕೊಬ್ಬರಿ ಶೇಂಗಾ ಎಲ್ಲ ಆಯಿಲ್ ಇರ್ತೈತ್ರಲ್ಲ. ಇನ್ನು ಈಗ ಒಂದು ಮೈ ಆಗಂತಂದ್ರೆ ಮತ್ತೊಂದು ಮೈ ಆಮೇಲೆ ಇದು ಮಾಡ್ಬೇಕ್ರಿ. ನೋಡಿರಿ, ತುಂಬಿ ಆದ್ಬೇಕು. ಇಷ್ಟು ಮಸಾಲೆ ಉಳಿದೈತ್ರಿ. ಇದನ್ನ ಆಮೇಲೆ ಮಿಕ್ಸ್ ಮಾಡೋದು. ಒಂದು 5 ನಿಮಿಷ ಮುಚ್ಚಿಡು ನೋಡಿರಿ. ಒಂದು 5 ನಿಮಿಷ ಗಂಟಲೆ ಮತ್ತು ಈ ಮೈ ಒಂದು 5 ನಿಮಿಷ ಇದು ಮಾಡಿ ಅವ್ರಿ. ಹಿಂಗೆ ಒಂದು ಸ್ವಲ್ಪ ಕುದ್ದಿರ್ತಾವ್ರಿ. ಇದ್ರಾಗ ಫ್ರೈ ಆಗ್ಬೇಕು, ಇದನ್ನಾಗಿರ್ತಾವ್ರಿ. ನೋಡಿರಿ, ಕುದ್ದಾದ್ಬೇಕು. ಹಿಂಗೆ ತಿನ್ನೋದು ತಿನ್ಬೋದ್ರಿ. ಯಾರು ಹಿಂಗೆ ನಮಗೆ ಇದನ್ನು ಸೇರಂಗಿಲ್ಲ ಅನ್ನೋದ್ರೆ ಇದ್ರಾಗ ಮಸಾಲೆ ಇಟ್ಕೊಂಡಿದ್ದಿಲ್ಲ ಉಳಿದಿದ್ದ ಅದ್ರ ಮಸಾಲೆ ಹಾಕೊಂಡ್ರಿ. ಒಂದು ಸ್ವಲ್ಪ ಬಿಸಿನೀರು ಹಾಕ್ಬೇಕ್ರಿ. ಡೈರೆಕ್ಟ್ ತಂಪು ನೀರು ಹಾಕ್ಬೇಕ್ರಿ. ಬಿಸಿನೀರು ಹಾಕ್ರಿ. ಇದನ್ನು ಕುದಿಸ್ಕೋಬೇಕು. ಎಲ್ಲನೂ ಮಿಕ್ಸ್ ಹಾಕತ್ರಿ. ಬಿಸಿನೀರು ಹಾಕ್ರಿ. ಎಲ್ಲ ಒಂದೇ ಜೋಳ ಹಾಕೊಂಡ್ರಿ. ಆಮೇಲೆ ಹಾಗಲಕಾಯಿ ಎಣ್ಗಾಯಿ ರೆಡಿ ಆಗೈತ್ರಿ. ನೋಡಿರಿ, ಈ ಕನ್ಸಿಸ್ಟೆನ್ಸಿ ಬರುತ್ತಾನ ಇದನ್ನು ಮಾಡ್ಬೇಕ್ರಿ. ಇಲ್ಲಿ ನೋಡಿರಿ, ಹಾಗಲಕಾಯಿ ಕುದ್ದೈತಂದ್ರೆ ತೆಗೆದು ಬಿಡೋದ್ರಿ. ಹಿಂಗೆ ಒಂದು ಸ್ವಲ್ಪ ಮುಂದೆ ನೋಡಿದ್ರೆ ಹಿಂಗೆ ಕುದ್ದಿತ್ತಂದ್ರೆ ತೆಗೆದು ಬಿಡೋದ್ರಿ. ಈಗ ಸರ್ವ್ ಮಾಡೋಂಬರ್ರಿ. ಬಿಸಿ ಬಿಸಿ ಹಾಗಲಕಾಯಿ ಎಣ್ಗಾಯಿ ರೆಡಿ ಆಗೈತ್ರಿ. ಜೋಳದ ರೊಟ್ಟಿ ಜೋಳ ಮಸ್ತ್ ಹತ್ತತ್ರಿ. ನೀವು ಮಾಡಿ ನೋಡಿರಿ ಒಮ್ಮೆ. ಟೇಸ್ಟ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.